ಕಂದಗಲ್ನಲ್ಲಿ ಮಹಾತ್ಮರ ಜೀವನ ದರ್ಶನ ಪ್ರಾರಂಭ. ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು ಹಾಗೂ ನಂದವಾಡಿಗೆ ಹಿರಿಯ ಶ್ರೀಗಳಾದ ಮಹಾಂತಲಿಂಗ ಶಿವಾಚಾರ್ಯರು, ಪ್ರಗತಿಪರ ರೈತರಾದ ಚನ್ನಪ್ಪ ಗೌಡ್ರ, ನಾಡಗೌಡ್ರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ ಅಳ್ಳೊಳ್ಳಿ ಮಹಾತ್ಮರ ಜೀವನ ದರ್ಶನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು. ಇಳಕಲ್ ತಾಲೂಕಿನ ಕಂದಗಲ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಅಂಗವಾಗಿ ಪುರಾಣ ಪ್ರವಚನ ಕಾರ್ಯಕ್ರಮ ಪ್ರಾರಂಭಗೊಂಡಿತ್ತು. ಈ ಕಾರ್ಯಕ್ರಮದ ನೇತೃತ್ವ ವಹಿಸಿ ಉದ್ಘಾಟನೆ ಮಾಡಿ ಆಶೀರ್ವಚನ ನೀಡಿದ ನಂದವಾಡಿಗೆಯ ಹಿರಿಯ ಶ್ರೀಗಳಾದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯರು ಪ್ರತಿದಿನ ಮಹಾತ್ಮರ ಜೀವನವನ್ನು ಭಕ್ತಿಯಿಂದ ಆಲಿಸಿ ಮಹಾತ್ಮರ ನಡೆ, ನುಡಿ, ಆಚಾರ ವಿಚಾರಗಳನ್ನು ಪ್ರತಿಯೊಬ್ಬರು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಂತ ಸ್ವಾಮನದ ಜೀವನ ನಡೆಸಿ ಎಂದು ಆಶೀರ್ವಚನ ನೀಡಿದರು. ಕಂದಗಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರಿಗೆ ಈ ಸಲದ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಮಹಾತ್ಮರ ಜೀವನ ದರ್ಶನವನ್ನ ಮಾಡಿಕೊಡಲಾಗುವುದು. ಭಕ್ತಿ ಹಾಗೂ ಶ್ರದ್ಧೆಯಿಂದ ಶ್ರಾವಣ ಮಾಸದ ತಿಂಗಳ ಪರ್ಯಂತ ನಡೆಯುವ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಪಾಲ್ಗೊಂಡು ಮಹಾತ್ಮರ ಆದರ್ಶಗಳನ್ನು ಅನುಸರಿಸಿ ಉತ್ತಮವಾದ ಸಂಸ್ಕಾರಯುತ ಜೀವನ ನಡೆಸಿ ಎಂದು ಗ್ರಾಮದ ಸ್ವರ್ಣಗಿರಿ ಶ್ರೀ ರುದ್ರ ಸ್ವಾಮಿ ಮಠದ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮವನ್ನು ಸಲ್ಲಿಸಿ ಊರ ಪ್ರಗತಿಪರ ರೈತರಾಗಿರ್ತಕ್ಕಂಥ ಹಿರಿಯರಾದ ಚನ್ನಪ್ಪ ಗೌಡ, ನಾಡಗೌಡ್ರವರೇ, ಪಂಚಾಯತಿಯ ಅಧ್ಯಕ್ಷರೇ, ಇಲ್ಲಿ ಸೇರಿರುವ ಎಲ್ಲ ಸಮಸ್ತ ಕಂದಗಲ್ಲಿನ ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ವಿಶೇಷವಾಗಿ ಈ ಸಲ ಪ್ರವಚನೆಗೆ ಆಗಮಿಸಿರ್ತಕ್ಕಂತಹ ಪಂಡಿತೋತ್ತಮರಾದ ಶಾಸ್ತ್ರೀಜಿಯವರು ಬಹಳ ನಮ್ಮ ಬಗ್ಗೆ ಅಭಿಮಾನದ ಮಾತನ್ನು ಹೇಳಿದರು. ಅದು ನನಗೆ ನೆನಪಿದ್ದಿದ್ದಿಲ್ಲ. ಅದು ಯಾರಿಗೆ ನಾ ಬುದ್ಧಿ ಹೇಳೋದು ನನಗೆ ನೆನಪಿದ್ದಿಲ್ಲ, ನೆನಪಿಸಿ ಕೊಟ್ಟರು. ಯಾಕಂದರೆ 60 ವರ್ಷಕ್ಕೆ ಅರಳಗಾಳ ಅಂತ ತಿಳ್ಕೊಂಡಂತಾರೆ, ನಮಗೆ 85 ವರ್ಷ ನೆನಪು ಹೇಗಿರ್ತದೆ. ಆದರೂ ನೆನಪದ ಇಲ್ಲ ಅಂತಲ್ಲ. ಬಹಳ ದಿವಸ ಸೊದಲಗುಡದೊಳಗೆ ಅವರು ಶ್ರೀಗಳವರು ಬಂದು ತಮ್ಮ ಅಮೂಲ್ಯವಾದ 4 ಶಿವಾನುಭವಗಳನ್ನು ಹೇಳಿದರು. ಈ ಸಲ ನಮ್ಮ ಕಂದಗಲ್ ಗ್ರಾಮಕ್ಕೆ ಬಂದಿದ್ದು, ದೊರಕಿದ್ದು ನಿಮ್ಮೆಲ್ಲರ ಮಹಾಭಾಗ್ಯ ಅದು. ಯಾಕಂತಂದ್ರೆ ನಾವು ಒಂದು 15 ವರ್ಷದ ಮುಂದೆ ಕಾಶಿ ಯಾತ್ರೆಕ್ಕಂತ ಹೋಗಿದ್ವಿ. 18 ಜನ ಸ್ವಾಮಿಗಳು. ನಮಗೆಲ್ಲ ಕಂದಗಲ್ ಗ್ರಾಮ ಸದಸ್ಯರು ಬಂದು ಸತ್ಕಾರ ಅಂತ ಮಠದಲ್ಲಿ ಮಾಡಿದ್ರು. ಈ ಮಾತು ನಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಿಕೊಂಡು ನಾವು ಮರ್ದಿನ ತ್ರಿವೇಣಿ ಸಂಗಮ ಅಂತ ತಿಳ್ಕೊಂಡು ಹೇಳಿ ಮೊನ್ನೇನು 65 ಕೋಟಿ ಜನ ಸಂಗಮದಾಗ ಸ್ನಾನ ಮಾಡಕ್ಕಂತ ಹೋದ್ರು. ಭಾರತೀಯರೆಲ್ಲ ಹಿಂದೂಗಳು. ನಾವು ಕೂಡ ಜಾಗ ನೋಡಕ್ಕಂತ ಹೋದ್ವಿ. ಅಲ್ಲಿ ಯಮುನಾ ನದಿ ಒಳಗೆ ಅಲ್ಲಿ 3 ನದಿ ಕೂಡ್ತವೆ. ಯಮುನಾ ನದಿ ಒಳಗೆ ಯಮುನಾ ನದಿಯಿಂದ ಕರ್ಕೊಂಡು ಒಂದು ಅರ್ಧ ಕಿಲೋಮೀಟರ್ ಬೋಟ್ನಾಗ ಕರ್ಕೊಂಡು ಹೋದ್ರು. ಆ ಕಡೆಯಿಂದ ಒಂದು ಗಂಗಾ ನದಿ ಒಂದು ಸೇರ್ತದೆ ಯಮುನಾ ನದಿಗೆ. ಆಮೇಲೆ ತ್ರಿವೇಣಿ ಸಂಗಮ ಅಂತಂದ್ರೆ ಮತ್ತೊಂದು ಸರಸ್ವತಿ ನದಿ ಅಂತ ಸೇರ್ತದೆ. ಸರಸ್ವತಿ ನದಿ ಕಣ್ಣಿಗೆ ಕಾಣೋದಿಲ್ಲ. ನನಗನಿಸ್ತು ಸರಸ್ವತಿ ನದಿ ಎಲ್ಲೈತಿ ಅಂತ ವಿಚಾರ ಮಾಡಿಕೊಂಡ್ರೆ ಈಗ ಅನ್ಸಕತ್ತದೆ, ಆ ತ್ರಿವೇಣಿ ಸಂಗಮ ಇರ್ತಕ್ಕಂಥ ಸರಸ್ವತಿ ನದಿ ಕಂದಗಲ್ ಗ್ರಾಮದೊಳಗೆ ಶಾಸ್ತ್ರಿಗಳ ರೂಪಾಗಿ ಬಂದತಿ ಅಂತಕ್ಕಂಥ ರೀತಿಯೊಳಗೆ ಇವತ್ತು ಜ್ಞಾನ ಸಾಗರಲ್ಲಿ ಹರಿದಂತಂದ್ರೆ ಬಹುತೇಕ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ರೀತಿಯೊಳಗೆ ಅವರು ಬಂದಾರೆ. ಯಾಕಂದ್ರೆ ಇದು ನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. 3 ವರ್ಷ ಶರಣ ಬಸಪ್ಪನವರ ಪುರಾಣ ನೀವು ಕೇಳಿರಿ, ನಾವು ಕೇಳಿರಿ. ಶಾಸ್ತ್ರಿ ಹೇಳ್ದಂಗೆ ನಿಮಗೆ ಬಹುತೇಕ ನಾವು ಎಲ್ಲರೂ ಪುರಾಣದೊಳಗೆ ತಪ್ಪು ಹೇಳಿದ್ವಿ ಅಂತಂದ್ರೆ ಹಂಗಾದ್ರೆ ಹೇಳ್ತಾರೆ ಇನ್ನೈದು ನೋಡ್ರಿ ಅಂತ ಹೇಳ್ತಕ್ಕಂಥದ್ದಕ್ಕೆ ನೀವು ಬಂದಿದ್ರಿ. ಆದ್ರೆ ಈ ಸಲ ವಿಶೇಷ ಅಂತಂದ್ರೆ ಮಹಾತ್ಮರ ಜೀವನ ದರ್ಶನ. ನಮಗೆ ಇವತ್ತು ಮೊದಲು ಕಾಣಿಸಿರ್ತಕ್ಕಂಥದ್ದು ಹಾನಗಲ್ ಕುಮಾರೇಶ್ವರ ದಿವ್ಯ ದರ್ಶನ ಅನ್ನಿಸ್ತದೆ ನಮಗೆ. ಯಾಕಂದ್ರೆ ಅವರು ಗವಾಯಿಗಳ ಬಗ್ಗೆ ಹೇಳಿದ್ರು, ಶಾಸ್ತ್ರೀಜಿಯವರ ಬಗ್ಗೆ ಹೇಳಿದ್ರು, ಸಂಗೀತಗಾರರ ಬಗ್ಗೆ ಹೇಳಿದ್ರು, ತಬಲಾಜರ ಬಗ್ಗೆನೂ ಕೂಡ ಹೇಳಿದ್ರು. ಅದನ್ನೆಲ್ಲ ಕಳೆದ 3 ವರ್ಷ ಶರಣಬಸಪ್ಪನ ಪುರಾಣವನ್ನು ಮುಕ್ತಾಯ ಮಾಡಿದರು.
ಅದೇ ರೀತಿಯಾಗಿ ಈ ಸಲ ಬೇರೆ ಶಾಸ್ತ್ರಿಗಳು ಬಂದಿದ್ದಾರೆ, ಗದಗಲಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ವಂದಿಸಿ ಹಾಗೂ ಸಂಗೀತಕಾರರಾಗಿರ್ತಕ್ಕಂಥ ಇಬ್ಬರಿಗೆ ವಂದಿಸಿ ಇವತ್ತಿನ ದಿವಸ ನಮ್ಮ ಗ್ರಾಮ ಪ್ರಗತಿಯಲ್ಲಿ ಸಾಗ್ತಾ ಇದೆ ಅಂತ ನನಗನ್ಸುತ್ತೆ. ಯಾಕಂತಂದ್ರೆ ಸುಮಾರು ಕಳೆದ ಒಂದು 20 ವರ್ಷ ಹಿಂದೆ ಹೋಗ್ರಿ, ಇಲ್ಲೇನಿತ್ತಿಲ್ಲಿ ಹತ್ತೀಜಿನಿತ್ತು. ಶಾಂತಯ್ಯನವರು ಮತ್ತು ಯಾರೋ ಸ್ವಾಮಿಗಳದ್ದು ಒಂದು ಹತ್ತೀಜಿನಿತ್ತು. ಹತ್ತೀಜಿ ನಡೆಸಿದ್ರು, ಹತ್ತಿ ಬೆಳೆ ಬಂದಾತ ಬೀಳ್ಗಡಿದ್ರು. ಅದಾದ ನಂತರ ನಮ್ಮ ಕನಗೇರಿ ಅಪ್ಪ ದೊಡ್ಡ ಅಪ್ಪರು ಬಂದು ಗ್ರಾಮದ ಪ್ರಗತಿಪರ ರೈತರಾದ ಚನ್ನಪ್ಪ ಗೌಡ್ರು ನಾಡಗೌಡ್ರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ ಅರಳಳ್ಳಿ ಉಪಸ್ಥಿತರಿದ್ದರು. ರುದ್ರಸ್ವಾಮಿ ಮಹಿಳಾ ಅನುಭವ ಮಂಟಪದ ಸದಸ್ಯರು ಪ್ರಾರ್ಥನೆ ಸಲ್ಲಿಸಿದರು. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಂಪಣ್ಣ ಸಜ್ಜನ್ ಸ್ವಾಗತಿಸಿದರು. ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹಾಂತೇಶ ಕಡಿವಾಲ್ ವಂದಿಸಿದರು. ಶಿಕ್ಷಕ ದೊಡ್ಡ ಬಸು ಮಲ್ಲಾಪುರ್ ನಿರೂಪಿಸಿದರು. ಗವಿಮಠದ ಬಂಧುಗಳು ಪ್ರಸಾದ ವ್ಯವಸ್ಥೆ ಮಾಡಿದರು. ಭಕ್ತಿಗೆ ಪ್ರಧಾನ ಕಾರ್ಯಕ್ರಮದಲ್ಲಿ ಮಕ್ಕಳು, ಮಹಿಳೆಯರು, ಯುವಕರು, ಹಿರಿಯರು ಸೇರಿದಂತೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಇಳಕಲ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.